ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗಿರೋ ಟಿಪ್ಸನ್ನು ಹೇಳ್ತೀನಿ. ಅದು ಮನೇಲಿ ಟೈಲರಿಂಗ್ ಕೆಲಸ ಮಾಡುವವರು ಈ ಟಿಪ್ಸನ್ನು ಫಾಲೋ ಮಾಡಬೇಕು. ಅದರಿಂದ ಶಾಪಲ್ಲಿ ಕೆಲಸ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ, ಹಾಗೆ ಮನೆಯಲ್ಲಿ ಕೆಲಸ ಮಾಡೋರಿಗೂ ಸಹಿತ ಡಿಮ್ಯಾಂಡ್ ಅನ್ನೋದು ಇರುತ್ತೆ. ಈಗ ಏನಾಗಿದೆ ಅಂತಂದರೆ ಟೈಲರ್ಸ್ಗಳ ಸಂಖ್ಯೆ ತುಂಬ ಜಾಸ್ತಿ ಆಗಿರೋದ್ರಿಂದ ಶಾಪಲ್ಲಿ ಕೆಲಸ ಮಾಡೋ ಟೈಲರ್ಸಿಗೂ ಮನೆಯಲ್ಲಿ ಕೆಲಸ ಮಾಡೋ ಟೈಲರ್ಸ್ಗಳಿಗೂ ಸೇಮ್ ಆಗಿ ನೋಡ್ತಾರೆ. ನಮಗೂ ಮತ್ತು ಶಾಪಲ್ಲಿ ಕೆಲಸ ಮಾಡೋ ಟೈಲರ್ಸ್ಗಳಿಗೂ ಏನು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಮನೇಲಿ ಟೈಲರಿಂಗ್ ಮಾಡೋರು ಏನೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಅಂತಲೂ ಸಹಿತ ಈ ಟಿಪ್ಸಲ್ಲಿ ಹೇಳ್ತೀನಿ. ಹಾಗೆಯೇ ಈ ವಿಡಿಯೋ ಏನು ಅನ್ನಿಸ್ತು ಅಂತ ಕೊನೆಗೆ ನನಗೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆಯೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಹೊರಟಿರೋ ಮಾತಂದರೆ, ಮನೇಲಿ ಟೈಲರಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ತುಂಬ ಕಡಿಮೆ ಬೆಲೆಗೆ ನೀವು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತಾ ಇದ್ರೆ ಅದನ್ನು ನಿಲ್ಲಿಸ್ಬಿಡಿ. ತುಂಬ ಕಡಿಮೆ ಅಂತ ಅಂದರೆ ನನಗೆ ರೇಟ್ ಹೇಳಿದ ಪ್ರಕಾರ ಸಾದಾ ಬ್ಲೌಸಿಗೆ 60 ರೂಪಾಯಿ ತಗೊಳ್ತಾರಂತೆ, ಹಾಗೆ ಲೈನಿಂಗ್ ಬ್ಲೌಸಿಗೆ 150 ಅಥವಾ 200 ತಗೊಳ್ತಾರಂತೆ. ಇಷ್ಟು ಕಡಿಮೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಕೆಲಸನ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನೋಡಿ, ನಾವು ಮನೆಯಲ್ಲಿ ಟೈಲರಿಂಗ್ ಮಾಡ್ತೀವಿ ಅಂದರೆ ನಮಗೆ ಫ್ರೀ ಕರೆಂಟ್ ಇರುತ್ತೆ. ಹಾಗೆಯೇ ನಮಗೆ ಹೆಂಗಿರುತ್ತೆ ಅಂತಂದರೆ ಮನೆ ಕೆಲಸನೂ ಮಾಡಿಕೊಂಡು ಟೈಲರಿಂಗ್ ಮಾಡ್ಬೋದು. ಅಂದರೆ ಶಾಪಿಗೆ ಆದರೆ ಬಾಡಿಗೆ ಇರುತ್ತೆ, ಮನೆಯಲ್ಲಿ ನಮಗೆ ಯಾವುದೇ ಥರ ಬಾಡಿಗೆ ಇರೋದಿಲ್ಲ, ಮತ್ತು ರಿಸ್ಟ್ರಿಕ್ಷನ್ ಇರೋದಿಲ್ಲ. ಇಷ್ಟೇ ಹೊತ್ತು ಕೆಲಸ ಮಾಡಬೇಕು, ಅಷ್ಟೇ ಹೊತ್ತು ಕೆಲಸ ಮಾಡಬೇಕು ಅಂತ. ನಮ್ಮದೇ ಟೈಮು ನಮ್ಮದೇ ಕೆಲಸ ಆಗಿರೋದ್ರಿಂದ ನಾವು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಸ್ಟಿಚ್ ಮಾಡಿದ್ರೆ ಯಾರೂ ಕೇಳೋರಿಲ್ಲ, ನೈಟು ಫುಲ್ ನಾವು ಸ್ಟಿಚ್ ಮಾಡಿದ್ರೆ ನಮಗೆ ಯಾರೂ ಕೇಳೋರಿರಲ್ಲ. ಹಾಗಾಗಿ ಶಾಪಲ್ಲಿ ಆ ರೀತಿ ಇರೋದಿಲ್ಲ. ಶಾಪಲ್ಲಿ ಕೆಲಸ ಮಾಡೋರು ಬ್ಲೌಸ್ಗಳೆಲ್ಲ ರೇಟ್ ಯಾಕೆ ಜಾಸ್ತಿ ಅಂತಂದರೆ ಅವರು ಶಾಪಿನ ಬಾಡಿಗೆ ಕಟ್ಟಬೇಕು, ಮತ್ತು ಶಾಪಿನ ಕರೆಂಟ್ ಅಂದರೆ ಕಮರ್ಷಿಯಲ್ ಆಗುತ್ತೆ, ಅವರಿಗೆ ಡಬಲ್ ಬಂದೇ ಬರುತ್ತೆ. ಹಾಗೆ ಇದು ಹೇಗಿರುತ್ತೆ ಅಂದರೆ ಅವರಿಗೆ ಶಾಪ್ ಬಾಡಿಗೆ ಕಟ್ಕೊಂಡು ಅವ್ರು ಬರೋ ಟೈಮಿಗೆ ಮನೆ ಕೆಲಸನೆಲ್ಲ ಬಿಟ್ಟು ಮಾಡಿ, ಮತ್ತು ಕೆಲಸನ ಈ ಕುಚ್ಚು ಹಾಕೋದಕ್ಕೆ ಬೇರೆಯವ್ರಿಗೆ ಕೊಡ್ತಾ ಇರ್ತಾರೆ, ಎಂಬ್ರಾಯ್ಡ್ರಿ ಹಾಕೋದಕ್ಕೆ ಬೇರೆಯವ್ರಿಗೆ ಕೊಡ್ತಾ ಇರ್ತಾರೆ. ಹಾಗೆ ಕೆಲವರಂತೂ ಕಟ್ಟಿಂಗಿಗೆ ಇಟ್ಕೊಂಡಿರ್ತಾರೆ, ಮತ್ತು ಸ್ಟಿಚಿಂಗ್ ಮಾಡೋದಕ್ಕೂ ಸಹಿತ ವರ್ಕರ್ಸನ್ನು ಇಟ್ಕೊಂಡಿರ್ತಾರೆ. ಇವರೆಲ್ಲರಿಗೂ ಕೊಟ್ಟು ಅವ್ರಿಗೆ ಉಳಿಬೇಕು ಅಂದವಾಗ ಅವರಿಗೆ ತುಂಬ ಜಾಸ್ತಿ ಹೇಳ್ತಾರೆ. ಆದರೆ ಮನೆಯಲ್ಲಿ ಟೈಲರಿಂಗ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ತುಂಬ ಜನ ಲೇಡೀಸ್ ಟೈಲರಿಗೆ ಡಿಮ್ಯಾಂಡೇ ಹೋದಂಗೆ ಆಗಿಬಿಟ್ಟಿದೆ. ಯಾಕಂದರೆ ಪ್ರತಿ ಒಂದು 2 ಮನೆ ಗ್ಯಾಪಲ್ಲೂ ಸಹಿತ ಟೈಲರ್ಸ್ ಇರ್ತಾರೆ, ಬ್ಲೌಸ್ ಹೊಲಿತಾ ಇರ್ತಾರೆ. ಪ್ಯಾಟ್ರನ್ ಬ್ಲೌಸು ತುಂಬ ಚೆನ್ನಾಗಿ ಹೊಲಿತಾರೆ, ಆದರೂ ಸಹಿತ ಏನೂ ರೇಟ್ ಇಲ್ಲ ಅವರಿಗೆ. ಹಾಗೆಯೇ ಈ ಆಷಾಢ ತಿಂಗಳು ಬಂದರೆ ಬ್ಲೌಸ್ಗಳು ಸಹಿತ ಇರೋದಿಲ್ಲ. ಟೈಲರ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತೊಂದು, ಎಷ್ಟೇ ಟೈಲರ್ಸ್ಗಳು ಜಾಸ್ತಿ ಆದರೂ ಸಹಿತ ನಾವು ಮಾಡೋ ಕೆಲಸಕ್ಕೆ ತಕ್ಕವಾದ ಬೆಲೆನ ತಗೊಳ್ಳಿ ಅಂತ ಹೇಳ್ತೀನಿ. ನಾವೇನಂದರೆ ಈಗ ಶಾಪಲ್ಲಿ ಕೆಲಸ ಮಾಡೋ ಟೈಲರ್ಸ್ಗಳನ್ನು ಬಿಟ್ಟು ಮನೇಲಿ ಯಾಕೆ ಹುಡ್ಕೊಂಬರ್ತಾರೆ ಅಂದರೆ, ನಾವು ಕಡಿಮೆಗೆ ಸ್ಟಿಚ್ ಮಾಡಿಕೊಡ್ತೀವಿ ಅಂಥೇಳಿ ಅವರಿಗೆ ವರ್ತ್ ಆಗುತ್ತೆ ಅಂತ ಬರ್ತಾರೆ. ಆದರೆ ನೀವು ಸಣ್ಣ ಪುಟ್ಟ ಮಿಸ್ಟೇಕು ಮಾಡಿದ್ರೂ ಸಹಿತ ಮನೇಲಿ ಟೈಲರಿಂಗ್ ಮಾಡೋರು ಅದನ್ನು ಸಹಿಸೋದಿಲ್ಲ. ಅಂದರೆ ಈ ದೊಡ್ಡ ತಪ್ಪೇ ಆಗೋಗಿದೆ, ಬ್ಲೌಸ್ ಹೊಲ್ದಿದ್ದೇ ಸರಿ ಇಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಆದ್ದರಿಂದ ಮನೇಲಿ ಕೆಲಸ ಮಾಡ್ತೀರಂದರೆ ನಿಮಗೇನು ಈಸಿ ಆಗೋಲ್ಲ, ಶಾಪಲ್ಲಿ ಕೆಲಸ ಮಾಡ್ತೀರಿ ಅಂದರೆ ಕಷ್ಟ ಏನಾಗಲ್ಲ. ಶಾಪಲ್ಲಿ ಕೆಲಸ ಮಾಡೋರಿಗಿಂತನೂ ಒಂಚೂರು ಜಾಸ್ತಿನೇ ನಾವು ಮನೇಲಿ ಕೆಲಸ ಮಾಡೋರು ಎಫರ್ಟ್ ಅನ್ನೋದನ್ನು ಹಾಕಿರ್ತೀವಿ. ಆದರೆ ನಮಗೆ ಕೊಡುವಂಥ ದುಡ್ಡು ಕಸ್ಟಮರು ತುಂಬ ಕಡಿಮೆ ಬೆಲೆ. ಅದರಿಂದ ನಾ ಹೇಳೋದು, ನೀವು ನಿಮ್ಮೂರಲ್ಲೇ ಇರೋವಂಥ ಶಾಪು ಟೈಲರ್ಸ್ಗಳನ್ನೇ ವಿಚಾರಿಸಿ ಅವ್ರಿಗಿಂತ ಒಂದು 10-20 ಅಷ್ಟೇ ಕಮ್ಮಿ ಮಾಡಿಬಿಟ್ರೆ, 100-50 ಇಷ್ಟು ಕಮ್ಮಿ ಇದ್ದರೆ ಮನೇಲಿ ಟೈಲರಿಂಗ್ ಮಾಡೋವಂಥ ಟೈಲರ್ಸ್ಗಳಿಗೆ ಯಾವುದೇ ಥರ ಡಿಮ್ಯಾಂಡ್ ಇರಲ್ಲ. ಈಗ ನೋಡ್ಬೋದು ನೀವು, ಮನೆಗಳಲ್ಲಿ ಟೈಲರಿಂಗ್ ಮಾಡೋರು ಸಹಿತ ಜಾಕ್ ಮಿಷನ್ನು, ಓವರ್ಲಾಕ್ ಮಿಷನ್ನು, ಜಿಗ್ಜಾಗ್ ಮಿಷನ್ನು, ಎಂಬ್ರಾಯ್ಡ್ರಿ ಮಿಷನ್, ಪ್ರತಿಯೊಂದು ಮಿಷನ್ ಇಟ್ಕೊಂಡಿರ್ತಾರೆ. ಶಾಪಲ್ಲಿ ಟೈಲರಿಂಗ್ ಮಾಡೋರು ಸಹಿತ ಇದನ್ನೆಲ್ಲದನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಜನಗಳಿಗೆ, ಈಗ ಬಟ್ಟೆ ಕೊಡುವಂಥ ಕಸ್ಟಮರ್ಗಳಿಗೆ ವ್ಯತ್ಯಾಸ ಅನಿಸೋದೇ ಇಲ್ಲ. ಓ, ಶಾಪಲ್ಲಿ ಕೆಲಸ ಮಾಡೋಳು ಇಷ್ಟೇ ಹೊಲಿತಾಳೆ, ಇವರು ಇಷ್ಟೇ ಅನ್ನೋದು ಅವರು ತಲೆಯಲ್ಲಿ ಬಂದುಬಿಡ್ತಾರೆ. ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ, ಈಗ ಶಾಪಲ್ಲಿ ಕೆಲಸ ಮಾಡೋರು ಏನಾದರೂ ಒಂದು 400-450 ಹೇಳಿದ್ರೆ ಅವರಿಗೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅಷ್ಟೇ ಕೆಲಸ ಇರುತ್ತೆ ಅಂತ ಹೇಳೋದು ಕಸ್ಟಮರ್ ತಿಳ್ಕೊಳ್ಳೋದಿಲ್ಲ. ಫ್ರೆಂಡ್ಸ್, ಹೇಗಂದರೆ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಜನ ಟೈಲರ್ಸ್ಗಳೆಲ್ಲ ಸ್ಟಾರ್ಟ್ ಆಗಿದ್ದಾರೆ. ತುಂಬ ಜನ ಟೈಲರ್ಸ್ ಆಗಲಿ, ನನಗೆ ಖುಷಿನೇ. ಆದರೆ ನೀವು ತುಂಬ ಕಡಿಮೆ ಬೆಲೆಗೆ ಯಾವತ್ತೂ ಸ್ಟಿಚ್ ಮಾಡಿ ಕೊಡಬೇಡಿ. ಯಾಕಂದರೆ ನಿಮ್ಮ ಮಾಡೋ ಕೆಲಸಕ್ಕೆ ಬೆಲೆನೇ ಇಲ್ದಂಗೆ ಆಗುತ್ತೆ. ಕೆಲವು ಕಡೆ ಟೈಲರ್ಸ್ಗಳು ತುಂಬ ಜಾಸ್ತಿ ಆಗಿ ಲೈನಿಂಗ್ ಬ್ಲೌಸಿಗೂ ಸಹಿತ 150 ರೂಪಾಯಿ ಅಥವಾ 50 ರೂಪಾಯಿ ಸಾದಾ ಬ್ಲೌಸ್ಗೆ ಈ ರೀತಿ ತಗೊಳ್ತಿರ್ತಾರೆ. ಆಗ ನಮಗೆ ಟೈಲರಿಂಗ್ ಮೆಟೀರಿಯಲ್ಸನ್ನು ಯೂಸ್ ಮಾಡಿ ಟೈಲರಿಂಗ್ ಮಾಡಿ ಏನೂ ಸಹಿತ ಲಾಭ ಅನ್ನೋದಿರೋದಿಲ್ಲ. ಕೆಲವೊಂದು ಸರಿ ಹೇಗಾಗತ್ತೆ ಅಂತಂದರೆ, ನಮಗೆ ಅರ್ಜೆಂಟ್ ಬಟ್ಟೆಗಳು ಇರ್ತವೆ, ಅದ್ರ ಮಧ್ಯೆನೂ ಅರ್ಜೆಂಟ್ ಬ್ಲೌಸ್ ಬರುತ್ತೆ. ಆವಾಗಲೂ ಅವರಿಗೂ ನಾವು ಸ್ವಲ್ಪ ಜಾಸ್ತಿ ಹೇಳಬೇಕಾಗತ್ತೆ. ಅಂದರೆ ನಿಮಗೆ ಇಷ್ಟು ಟೈಮ್ ಒಳಗೆ ಕೊಡ್ತೀವಿ ಅಂತ ಅಂದಾಗ
ಅವರಿಗೂ ಸಹಿತ 150 ಜಾಸ್ತಿ ಹೇಳಲೇಬೇಕಾಗತ್ತೆ. ಯಾಕಂದರೆ ನೀವು ಹಳೆ ಕಸ್ಟಮರ್ ಬಟ್ಟೆನ ಸ್ಟಿಚ್ ಮಾಡ್ತಾ ಇರೋರು ಬಿಟ್ಬಿಟ್ಟು ಆ ಕಸ್ಟಮರ್ ಬಟ್ಟೆನ ಸ್ಟಿಚ್ ಮಾಡ್ತಾ ಇರ್ತೀರ. ಹಾಗಾಗಿ ನಾನು ಹೇಳೋದು, ನಿಮಗೆ ಮನೆಯಲ್ಲಿ ಟೈಲರಿಂಗ್ ಮಾಡ್ತಿರ್ತೀರ ಅಂದರೆ ನೋಡಿ, ನೀವು ತುಂಬ ಚೆನ್ನಾಗಿ ಫಿನಿಶಿಂಗು ಫಿಟ್ಟಿಂಗು ಎಲ್ಲ ಕೊಡ್ತಾ ಇರ್ತೀರ ಅಂದರೆ ಶಾಪ್ಗಳ ಥರನೇ ನೀವು ಅಮೌಂಟನ್ನು ತಗೊಳ್ಳಿ. ಇಲ್ಲ ನಾವು ಈಗೀಗ ಬಿಗಿನರ್ಸ್ ಕಲಿತಾ ಇದ್ದೀವಿ ನಮಗೆ ಹಂಗಿಂಗೆ ಅಂತ ಅಂದರೆ ನೀವು ಸ್ಟಿಚ್ ಮಾಡಿಕೊಡಿ, ಆದರೆ ತೀರಾ ಕಡಿಮೆಗೂ ಸ್ಟಿಚ್ ಮಾಡಿಕೊಡ್ಬೇಡಿ. ಫಸ್ಟಿಗೆ ನೀವು ನೀಟಾಗಿ ಫಿನಿಶಿಂಗ್ ಎಲ್ಲ ನಿಮ್ಮ ಬ್ಲೌಸ್ಗೆ, ನಿಮ್ಮಮ್ಮ ಮತ್ತು ರಿಲೇಷನ್ ಈ ರೀತಿ ಬ್ಲೌಸ್ಗಳಿಗೆ ನೀವು ಫಿನಿಶಿಂಗ್ ಎಲ್ಲ ನೀಟಾಗಿ ಕೊಟ್ಕೊಂಡು ಕಸ್ಟಮರ್ ಬ್ಲೌಸನ್ನ ಇಸ್ಕೊಳ್ಳಿ. ಮನೆಯಲ್ಲಿ ಟೈಲರಿಂಗ್ ಮಾಡೋರ್ದು ಹೇಗಾಗತ್ತೆ ಅಂದರೆ, ಅವರು ಈಗ ಸ್ವಲ್ಪ ಹೊಲಿತಿದ್ದಂಗೆ ನಾನು ಬಟ್ಟೆ ಹೊಲಿತೀನಿ ಅಂತೇಳಿ ಬಿಟ್ಟು ಇಸ್ಕೊಳ್ತಾರೆ. ಅವ್ರಿಗೆ ಏನು ಅನಿಸುತ್ತೆ, ಮತ್ತೆ ಇವರು ಬಟ್ಟೆ ತಂದುಕೊಡ್ತಾರೋ ಇಲ್ಲ ಅಂತೇಳ್ಬಿಟ್ಟು ತುಂಬ ಕಡಿಮೆ ಬೆಲೆನ ತಗೊಬಿಡ್ತಾರೆ. ನನಗೆ ಒಬ್ಬರು ಹೇಳಿದರು, ಅವರು ಟೈಲರಿಂಗ್ ಕಲಿಸ್ತಾ ಇದ್ರಂತೆ, ನನ್ನ ಹತ್ರನೇ ಕಲಿತವರು. ಕಲಿಸೋಕ್ಕೆ ಕರ್ಕೊಂಡಿರೋರಿಗೆ 15 ದಿವಸ ಅಷ್ಟೇ ಕಲಿತಾ ಆಗಿರೋದು. ಆದರೆ ಅವರು ಇಡೀ ಊರಿಗೂ ನಾನು ಟೈಲರಿಂಗ್ ಮಾಡ್ತೀನಿ, ಬಟ್ಟೆ ಹೊಲಿತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಕಲಿತೇ ಇಲ್ಲ. ಇನ್ನೂ ಏನು ಅಂದರೆ ಒಂದು ಬೇಸಿಕ್ ಕಟ್ಟಿಂಗು, ಬೇಸಿಕ್ ಸ್ಟಿಚಿಂಗ್ ಕಲಿತಿದ್ದಾರೆ. ಆಗಲೇ ನಾನು ಕಲಿತೀನಿ ಅಂತೇಳಿ ಎಲ್ಲರಿಗೂ ಹೇಳಿ ಎಲ್ಲರೂ ಬಟ್ಟೆ ಅದರಲ್ಲೂ ಒಂದು 4-5 ಜನ ಬಟ್ಟೆ ಕೊಟ್ಟರು ಅಂದಾಗ ಅವರು ಫಿನಿಶಿಂಗು ಫಿಟ್ಟಿಂಗು ಏನೇ ಕೊಡದೇ ಇದ್ದಾಗ ಅವರು ಒಂಥರ ಏನಾಗ್ಬಿಡ್ತಾರೆ ಅಂತಂದರೆ, ಕೊನೆಯವರೆಗೂ ಅವರಿರೋ ಊರು ಜನಗಳಿಗೆ ಒಂಥರ ನೆಗ್ಲೆಕ್ಟ್ ಆಗಿಬಿಡ್ತಾರೆ. ಆಗ ಕಡಿಮೆ ಕೊಡೋದಕ್ಕೆ ಶುರು ಮಾಡ್ತಾರೆ. ನೀವು ಕಸ್ಟಮರ್ ಬಟ್ಟೆನ ಇಸ್ಕೊಂಡು ಹೊಲಿತೀರಾ ಅಂದರೆ ಫಸ್ಟು ನಿಮ್ಮ ಬಟ್ಟೆಗಳೆಲ್ಲವೂ ನೀಟಾಗಿ ಫಿನಿಶಿಂಗ್ ಅದನ್ನು ನೋಡಿಕೊಂಡು ಕಸ್ಟಮರ್ ಬಟ್ಟೆನ ಇಸ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆದರೂ ಕಸ್ಟಮರ್ ದೊಡ್ಡ ರಾಧ ಅಂತಲೇ ಮಾಡಿಬಿಡ್ತಾರೆ. ಹಾಗೆಯೇ ಫ್ರೆಂಡ್ಸ್, ಈಗ ಹೇಗಾಗಿದೆ ಅಂದರೆ ಯಾವುದೇ ಕೆಲಸಕ್ಕಾದರೂ ಅಷ್ಟೇ ತುಂಬಾ ಕಾಂಪಿಟೇಷನ್ ಇದೆ. ಮೊದಲು ನೀವು ನೋಡ್ಬೋದು ಅಂದರೆ, ನಾವು ಹುಟ್ಟೋದಕ್ಕೆಲ್ಲ ಮೊದಲಿಂತೆ ಬರೀ ಜೆಂಟ್ಸ್ ಟೈಲರೇ ಇದ್ರಂತೆ, ಲೇಡೀಸ್ ಟೈಲರ್ ಅನ್ನೋರು ಇರಲಿಲ್ಲ. ಹಾಗೆಯೇ ಕಾಲಕ್ರಮೇಣ ಒಂದು 90-95ನೇ ಇಸ್ವಿ ಬಂದಾಗ ಲೇಡೀಸ್ ಟೈಲರು ಒಬ್ಬೊಬ್ಬರೇ ಬರೋದಕ್ಕೆ ಸ್ಟಾರ್ಟ್ ಆದರು. ಲೇಡೀಸು ಸಹ ಶಾಪನ್ನು ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆದರು. ಆಗ ಒಬ್ಬೊಬ್ಬರೇ ಜೆಂಟ್ಸ್ ಟೈಲರು ಕಮ್ಮಿ ಆಗ್ತಾ ಬಂದರು. ಈಗಂತೂ ಬ್ಲೌಸ್ ಹೊಲಿಯೋಕ್ಕೆ ನಮ್ಮ ಇದರಲ್ಲಿ ಅಂದರೆ ಕಮ್ಮಿನೇ, ನಾರ್ತಿಂದ ಬಂದಿರ್ತಾರಲ್ಲ ಅವರು ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇರ್ತಾರೆ, ಅವರು ಕಟ್ಟಿಂಗ್ ಮಾಡ್ತಾ ಇರ್ತಾರೆ. ಈ ಕಡೆ ಫುಲ್ಲು ಈಗ ಲೇಡೀಸ್ ಟೈಲರ್ಗಳೇ ಆಗಿಬಿಟ್ಟಿದ್ದಾರೆ. ತುಂಬ ಜನ ತುಂಬ ಚೆನ್ನಾಗೂ ಹೊಲಿತಾರೆ. ಹಾಗೆಯೇ ಅವರ ಅಂಗಡಿಗೆ ತಕ್ಕಾಗೆ, ಅವ್ರ ಊರಿಗೆ ತಕ್ಕಾಗೆ ಅವರು ರೇಟನ್ನು ಸಹ ಇಡ್ತಾರೆ. ಆದರೆ ನಾವು ಮನೇಲಿ ಸ್ಟಿಚ್ ಮಾಡೋರು ಹೇಗಾಗತ್ತೆ ಅಂತಂದರೆ, ಬಟ್ಟೆ ಬೇರೆ ಕಡೆ ಹೋಗಬಾರ್ದು ಅಂತ ನಾವು ತುಂಬ ಕಡಿಮೆ ಬೆಲೆಗೆ ಹೊಲ್ದು ಕೊಡ್ತೀವಿ ಅಂತೀವಿ. ಆದರೆ ನಮಗೆ ಯಾವುದೇ ಥರ ₹1 ಲಾಭ ಇಲ್ಲದೇ ಕೆಲಸ ಮಾಡಬೇಕು ಅಂದಾಗ ಎಷ್ಟು ಬೇಜಾರಾಗುತ್ತೆ. ನನ್ನ ವ್ಯೂವರ್ಸು, ಸಬ್ಸ್ಕ್ರೈಬರ್, ನನ್ನ ಟೈಲರ್ಸ್ ವಿಡಿಯೋ ನೋಡೋರು ಎಲ್ಲರಿಗೂ ಹೇಳ್ತಾ ಇರೋದು, ನಿಮ್ಮ ಊರಲ್ಲಿ ಶಾಪ ಇಟ್ಕೊಂಡಿರೋಂಥ ಟೈಲರ್ಗಳ ಹತ್ರ ಒಂದು ಸತಿ ವಿಚಾರಿಸಿ, ಅವ್ರು ಎಷ್ಟು ತಗೊಳ್ತಾರೋ ನೀವು ತುಂಬ 150 ಇಷ್ಟು ಕಡಿಮೆ ಮಾಡಿಬಿಡಿ, ಒಂದು 10-20 ಅಷ್ಟೇ ಕಡಿಮೆ ಮಾಡಿಬಿಟ್ಟು ಸ್ಟಿಚ್ ಮಾಡಿ. ಯಾಕಂದರೆ ನಿಮಗೆ ನಾನು ಇನ್ನೊಂದು ಟಿಪ್ಸ್ ಹೇಳಬೇಕು ಅಂದರೆ, ನೀವು ಹೊಸದಾಗಿ ನಿಮಗೆ ಬಂದಿರ್ತಾರಲ್ಲ, ಈಗ ನೀವು ಒಂದು 10 ವರ್ಷದಿಂದ ಟೈಲರಿಂಗ್ ಮಾಡ್ತಾ ಇದ್ದೀರಾ ಅಂದರೆ 10 ವರ್ಷದ ನಂತರ ಒಂದು ಹೊಸಬ್ರು ಕಸ್ಟಮರ್ ಪರಿಚಯ ಆದರು ಅಂತ ಅಂದ್ಕೊಳ್ಳಿ. ಆಗ ಅವರಿಗೆ ನೀವು ಕಡಿಮೆ ಬೆಲೆನೇ, ಯಾಕಂದರೆ ಅವ್ರು ನಾಳೆ ಮತ್ತು ನನ್ನ ಹತ್ರ ಹೊಲ್ಸಕ್ಕೆ ಬರ್ತಾರೋ ಇಲ್ವೋ, ಬೇರೆ ಕಡೆ ಹೋಗ್ಬಿಡ್ತಾರೇನೋ ಅನ್ನೋ ಭಯಕ್ಕೆ ನೀವು ಕಡಿಮೆ ಹೇಳಿದ್ರಿ ಅಂದರೆ ಅವರು ಹೇಳೋವಂಥ ಕಸ್ಟಮರ್ ಅವ್ರು ಇನ್ಯಾರಿಗಾದರೂ ಹೇಳ್ತಾರೆ ಅಂದರೆ ಅವರಿಗೂ ಕಡಿಮೆನೇ ಹೇಳ್ತಾರೆ. ಇನ್ನು ಬರೋರು ಎಲ್ಲರೂ ನಿಮಗೆ ಆ ರೇಟಿಗೆ ಫಿಕ್ಸ್ ಆಗಿ ಬಂದುಬಿಡ್ತಾರೆ. ಅದರಿಂದ ನೀವು ಹೊಸದಾಗಿ ಬರೋವಂಥ ಕಸ್ಟಮರ್ ನಿಮ್ಮ ಫಿನಿಶಿಂಗು ಫಿಟ್ಟಿಂಗು ಎಲ್ಲ ನೀಟಾಗಿದೆ ಅಂತಂದರೆ ಸ್ವಲ್ಪ ಜಾಸ್ತಿನೇ ಹೇಳಿ, ಒಂದು 10-20 ಜಾಸ್ತಿನೇ ಹೇಳಿ. ಇಲ್ಲಾಂದರೆ ಪೇಟೆ ಟೈಲರ್ಗಿಂತನೂ ಅಷ್ಟೇ, ಪೇಟೆ ಟೈಲರ್ ಅಷ್ಟೇ ಇಟ್ಕೊಳ್ಳಿ. ಯಾಕಂದರೆ ನಮಗೆ ಕಸ್ಟಮರು ಬೇಕು, ಹಾಗೆಯೇ ಲಾಸು ಆಗಬಾರ್ದು ಅನ್ನೋದು ನನ್ನ ಈ ವಿಡಿಯೋದ ಉದ್ದೇಶ. ಯಾಕಂದರೆ ನಮ್ಮ ಎಫರ್ಟು, ಮನೇಲಿ ಟೈಲರಿಂಗ್ ಮಾಡೋರ ಎಫರ್ಟ್ ತುಂಬಾ ಇರುತ್ತೆ ಫ್ರೆಂಡ್ಸ್. ಅದು ಯಾಕಂದರೆ ನಂಗೆ ನಿಜವಾಗೂ ಗೊತ್ತಾಗಿದೆ. ನಾವು ಅವ್ರು ಹೇಳೋ ಡಿಸೈನ್, ಇವತ್ತಂತೂ 2 ಸ್ಯಾರಿ ತೊಗೊಂಬಂದರು, ಆ ಡಿಸೈನ್ ಎಲ್ಲಿಂದ ಹುಡ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ನಾನೇನಾದರೂ ಇನ್ನೊಂದು 2-3 ದಿವಸ ಸ್ಟಿಚ್ ಮಾಡ್ತೀನಿ, 5ನೇ ತಾರೀಕು ಕೊಡೋದು. ಹಾಗಾಗಿ ನಾನು ಸ್ಟಿಚ್ ಮಾಡಿದಾಗ ನಿಮಗೆ ಆ ಡಿಸೈನ್, ಬ್ಲೌಸ್ ಡಿಸೈನ್ ತೋರಿಸ್ತೀನಿ. ಅದು ಎಷ್ಟು ಎಲ್ಲೂ ಹುಡುಕಿದ್ರಪ್ಪ ಅನಿಸುತ್ತೆ, ಆ ರೀತಿ ಡಿಸೈನ್ಗಳನ್ನೆಲ್ಲ ತರ್ತಾರೆ. ಆದರೆ ನಾವು ಅದನ್ನೆಲ್ಲ ಹೊಲಿಯೋಂತಹ ಒಂದು ನಮಗೆ ತಲೆ ಅನ್ನೋದು ಇರಬೇಕು. ಆಗಿದ್ದಾಗ ಮಾತ್ರ ನಾವು ಎಷ್ಟು ಬೇಕಾದ್ರೂ ಹೇಳ್ಬೋದು. ನನಗೆ 2 ಫೋಟೋ ತೋರಿಸಿದ್ರು, ಈ ರೀತಿ ನೀವು ನನಗೆ ಸ್ಟಿಚ್ ಮಾಡಿ ಕೊಡಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ಆಯಿತು ನಾವು ಸ್ಟಿಚ್ ಮಾಡಿ ಕೊಡ್ತೀವಿ, ನೀವು ಹೇಗೆ ಕೊಟ್ಟಿದ್ದೀರೋ ಅದೇ ರೀತಿಯೇ, ಫೋಟೋ ಕಳಿಸಿದ್ದೀರಲ್ಲ ಅದೇ ರೀತಿಯೇ ಸ್ಟಿಚ್ ಮಾಡಿಕೊಡ್ತೀನಿ. ಆದರೆ 550 ಆಗುತ್ತೆ ಅಂದೆ. ಅಂದರೆ ಬೇರೆ ಕಡೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ 750, 800 ಎಲ್ಲ ಇದೆ, 1000ವರೆಗೂ ಇದೆ. ಇದು ಈಗ ಸಿಂಪಲ್ಲಾಗಿ ಹೊಲಿಯೋ
ಹೊಲಿಯೋಂಥ ಬ್ಲೌಸು. ಅಂದರೆ ಹೆಂಗಂದರೆ ಈ ಬ್ಲೌಸು ಸಿಂಪಲಾಗಿ ಹೊಲಿಯೋಂಥ ಬ್ಲೌಸಿಗೆ 300-350 ತೊಗೊಂಡ್ರು ಏನೂ ಪ್ರಾಬ್ಲಮ್ ಆಗೋಲ್ಲ. ಇವರು ತೋರಿಸಿರೋ ಡಿಸೈನು ಒಂಥರ ವಿಚಿತ್ರ 2 ಡಿಸೈನ್ ತೋರಿಸಿದ್ದಾರೆ. ಆ ಡಿಸೈನ್ ಮಾಡಬೇಕು ಅಂದರೆ ನಾನು ಹೇಳಿದೆ 550 ರೂಪಾಯಿ ಆಗುತ್ತೆ, ಓಕೆನಾ? ಓಕೆ ಅಂದರೆ ಆ ಡಿಸೈನ್ ಮಾಡ್ತೀನಿ ಅಂದೆ. ಅವರು ಪರವಾಗಿಲ್ಲ ನಾನು ಕೊಟ್ಬಿಟ್ಟು ತೊಗೊಂಡೋಗ್ತೀನಿ, ಸ್ಟಿಚ್ ಮಾಡಿ ಅಂದರು. ಸೀರೆನೂ ಅಷ್ಟು 550-600 ಕೊಟ್ಟು ಹೊಲಿಸೋ ಥರ ಏನು ಸೀರೆ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಆದರೂ ಸಹಿತನೂ ಅಷ್ಟು ಸ್ಟಿಚ್ ಮಾಡ್ತಾರೆ ಅಂತ ಅಂದರೆ ನಾವೀಗ ಹೇಗೆ ಅಂದರೆ ಮನೇಲಿ ಹೊಲಿಯೋರು ತುಂಬ ಜಾಗರೂಕತೆಯಿಂದ ಕಸ್ಟಮರ್ನ ನಿಭಾಯಿಸಬೇಕಾಗತ್ತೆ. ಸ್ವಲ್ಪ ನಾವು ಯಾಮಾರಿದ್ವಿ ಅಂತಂದರೂ ಸಹಿತ ಬಟ್ಟೆ ದುಡ್ಡು ಕೊಡೋದಿಲ್ಲ, ಹಾಗೆ ಬಟ್ಟೆ ಒಯ್ಯೋದಿಲ್ಲ. ಆದ್ದರಿಂದ ಫ್ರೆಂಡ್ಸ್ ನಾನು ಇವತ್ತು ಹೇಳೋದೇನು ಅಂದರೆ ನೀವು ಕೆಲಸದಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರಬೇಕು. ಮತ್ತು ದುಡ್ಡಿನ ವ್ಯವಹಾರದಲ್ಲಿ ನೀವು ಎಲ್ಲರೂ ನಂಬಿಬಿಟ್ಟು ದುಡ್ಡನ್ನು ಕೊಡೋದಕ್ಕೆ ಅಂದರೆ ಬಟ್ಟೆಗಳನ್ನು ಕೊಡೋದಕ್ಕೆ ಹೋಗ್ಬೇಡಿ. ನೀವು ಅವರು ಒಂದು ಬ್ಲೌಸಾ ದುಡ್ಡು ಕೊಟ್ಟು ಹೋಯ್ತಾರ ಒಯ್ಲಿ. ಯಾಕಂದರೆ ಎಷ್ಟೋ ಈ ಥರ ನನ್ನ ದುಡ್ಡುಗಳು ಸಹಿತ ಹೋಗಿದೆ. ಈಗ ನಾನು ತುಂಬ ಹುಷಾರಾಗಿದ್ದೀನಿ. ಯಾಕಂದರೆ ಮತ್ತೆ ಆ ಬಟ್ಟೆ ಇಸ್ಕೊಂಡು ಹೋದ್ಮೇಲೆ ಟಾಟಾ ಬಾಯ್ ಬಾಯ್ ಮತ್ತೆ ನಮ್ಮ ಹತ್ರ ಬರೋದೇ ಇಲ್ಲ. ಇನ್ನು ಯಾವಾಗಾದರೂ ನಾವು ಅವ್ರು ಅಲ್ಲಿ ಸಿಕ್ಕಿದ್ರು ಇಲ್ಲಿ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಬಟ್ಟೆ ಸರಿಯಾಯ್ತಾ ಅಂತ ಕೇಳಿದ್ರೆ ಅಯ್ಯೋ ಅದು ಬಟ್ಟೆ ಹಾಗಾಗಿತ್ತು ಹೀಗಾಗಿತ್ತು ಅದಾಗಿತ್ತು ಇದಾಗಿತ್ತು ಅಂತೇಳಿ ದುಡ್ಡು ಕೊಡದೇ ಇರೋಂಥ ಕಸ್ಟಮರ್ ತುಂಬ ಜನ ಇದ್ದಾರೆ ನನಗೆ. ಹಾಗಾಗಿ ನಾವು ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಅವ್ರು ಹೇಳಿರೋ ಡಿಸೈನ್ ಅವ್ರು ಏನಾದರೂ ಫೋನಲ್ಲಿ ಡಿಸೈನ್ ತೋರಿಸಿದ್ರು ಅಂದರೆ ಇದಕ್ಕೆ ಇಷ್ಟ ಆಗುತ್ತೆ ಅಂತ ಮುಂಚೆನೇ ಹೇಳಿ ಅಡ್ವಾನ್ಸನ್ನು ಇಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಅಡ್ವಾನ್ಸ್ ಅಮೌಂಟ್ ಇಸ್ಕೊಂಡಾಗ ನಾವು ಲೈನಿಂಗು ಅದಕ್ಕೆ ಫಾಲು ದಾರ ಈ ರೀತಿ ತರೋದಕ್ಕಾಗತ್ತೆ. ಅವ್ರು ಏನೂ ಕೊಟ್ಟಿಲ್ಲ ಅಂದರೆ ಲಾಸ್ಟ್ ಮೂಮೆಂಟಿಗೆ ಅವರಿಗೂ ಹೆವಿ ಅನಿಸಿದ್ರೆ ನೀವು ಜಾಸ್ತಿ ಆಯಿತು ಅಂತ ಹೇಳ್ತಾರೆ, ಇಲ್ಲ ಅಂತಂದರೆ ಚೆನ್ನಾಗಿ ಹೊಲ್ದಿಲ್ಲ ಅಂತ ಹೇಳ್ತಾರೆ. ಈ ರೀತಿ ನಾನಾ ಸಮಸ್ಯೆಗಳಿರುತ್ತೆ. ಅದರಿಂದ ಫ್ರೆಂಡ್ಸ್ ಮನೆಯಲ್ಲಿ ಟೈಲರಿಂಗ್ ಮಾಡುವವರು ನಿಮ್ಮ ಡಿಮ್ಯಾಂಡ್ ಕಳ್ಕೊಬಾರ್ದು ಅಂದರೆ ನೀವು ತುಂಬ ಅಮೌಂಟನ್ನು ಕಡಿಮೆ ಹೇಳಬಾರ್ದು, ಹಾಗೆ ತುಂಬ ಜಾಸ್ತಿನೂ ಹೇಳ್ಬಾರ್ದು. ಒಂದು ನಿಮಗೆ ಗೊತ್ತಿರುತ್ತಲ್ಲ ಟೈಲರ್ಸ್ಗಳೆಲ್ಲ ಎಷ್ಟೆಷ್ಟು ತಗೊಳ್ತಾರೆ ಅಂತ, ಆ ರೇಟಿಗಿಂತ ಬೇಕಾದ್ರೆ 10 ರೂಪಾಯಿ ಕಮ್ಮಿ ಇಡಿ. 50-100 ರೂಪಾಯಿ ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡೋಕ್ಕೆ ಹೋಗ್ಬೇಡಿ. ನಮಗಂತೂ ಫ್ರೆಂಡ್ಸ್ ನೀವು ನಂಬಲ್ಲ, ನಾವೊಂದು ಏನಾದರೂ ಫಸ್ಟಿಗೆ ಕೊಟ್ಟಾಗ ರೇಟ್ ಹೇಳಿಲ್ಲ ಅಂದರೆ ಅವ್ರು ಏನಾದರೂ ಡಿಸೈನ್ ಹೊಲಿರಿ ಅಂದಿರ್ತಾರೆ, ಬಿಡು ತುಂಬ ಟೈಮಿಂದ ಪರಿಚಯ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವೇನಾದರೂ ಡಿಸೈನ್ ಹೊಲ್ಕೊಟ್ರೆ ಡಿಸೈನಿಗೆ 50 ರೂಪಾಯಿ ಅಂತಲೂ ಎಕ್ಸ್ಟ್ರಾ ಕೊಡೋಲ್ಲ. ಅದಕ್ಕೋಸ್ಕರ ಇವಾಗ ಏನು ಮಾಡ್ತೀನಿ ಅಂದರೆ ತುಂಬ ಅವ್ರು ಯಾವ ಫೋಟೋದಲ್ಲಿ ಕಳಿಸ್ತಾರೋ ಅದೇ ಡಿಸೈನ್ ಸ್ಟಿಚ್ ಮಾಡಿಕೊಡ್ತೀನಿ. ಆದರೆ 550, 600, 500 ಈ ರೀತಿ ತಗೊಂಡು ಸ್ಟಿಚ್ ಮಾಡಿಕೊಡ್ತೀನಿ. ಏನಂತೀರ ಫ್ರೆಂಡ್ಸ್, ನಮ್ಮಂಥ ಮನೇಲಿ ಟೈಲರಿಂಗ್ ಮಾಡುವಂತಹ ಗೃಹಿಣಿಯರಿಗೆ ನೀವೆಲ್ಲ ಏನು ಟಿಪ್ಸ್ ಕೊಡ್ತೀರಾ, ಹಾಗೆ ಏನು ಹೇಳ್ತೀರಾ? ನಾನು ಇವತ್ತು ಹೇಳಿರೋ ಟಿಪ್ಸು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಹಾಗೆಯೇ ಫ್ರೆಂಡ್ಸು ಈಗ ಹೇಗಂತ ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ಇಲ್ಲ ಅಂದರೆ ನಾವು ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಬೇಕು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.